6ನೇ ತರಗತಿಯ ಕನ್ನಡ ಭಾಷಾ ವಿಷಯದ ಪ್ರಶ್ನೋತ್ತರ ಮಾಲಿಕೆಗಳನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೆ. ಇದು ದ್ವಿತೀಯ ಸೆಮಿಸ್ಟರ್ನ 6ನೇ ಪಾಠ, ಸಿದ್ಧಾರೂಢರ ಜಾತ್ರೆ. ನಿಮಗೆಲ್ಲ ಗೊತ್ತಿರುತ್ತೆ ಸಿದ್ಧಾರೂಢರ ಜಾತ್ರೆ. ಮೊದಲಿಗೆ ಪದಗಳ ಅರ್ಥ ಬರೆಯಿರಿ. 1, ಹಿರೇಮಣಿ, ಇದರ ಅರ್ಥ ತರಗತಿಯ ನಾಯಕ ಮತ್ತು ನಾಯಕಿ. 2, ಕರ್ಮಭೂಮಿ ಅಂದರೆ ಕೆಲಸ ಮಾಡುವ ಕ್ಷೇತ್ರ ಅಂತ ಅರ್ಥ. 3, ಪತಾಕೆ ಅಂದರೆ ಧ್ವಜ ಅಂತ ಕರಿತೀವಿ. 4, ಜನಸ್ಥೋಮ ಅಂದರೆ ಬಹಳಷ್ಟು ಜನರ ಗುಂಪು ಆಗಿರುತ್ತೆ. ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. 1, ಅಲ್ಲಿ ಜಾತ್ರೆ ದಿನ ಶಿವರಾತ್ರಿಯ ಕೂಡುತ್ತದೆ. ಉತ್ತರ, ಶಿವರಾತ್ರಿಯ ದಿನ ಅಲ್ಲಿ ಜಾತ್ರೆ ಕೂಡುತ್ತದೆ. 2, ಮಠದ ಮಂಟಪ ಮುಂದೆ ಹಾಕಿದ್ದರು ದೊಡ್ಡ. ಉತ್ತರ, ಮಠದ ಮುಂದೆ ದೊಡ್ಡ ಮಂಟಪ ಹಾಕಿದ್ದರು. 3, ಮಿಠಾಯಿಗಳನ್ನು ಶಾಲೆಯ ಕೊಂಡರು ಮಕ್ಕಳು. ಉತ್ತರ, ಶಾಲೆಯ ಮಕ್ಕಳು ಮಿಠಾಯಿಗಳನ್ನು ಕೊಂಡರು. 4, ಹೋರಾಟದ ಸಕ್ರಿಯವಾಗಿದ್ದ ಸ್ವಾತಂತ್ರ್ಯ ಮಠವಿದು ಸಮಯದಲ್ಲಿ. ಉತ್ತರ, ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿದ್ದ ಮಠವಿದು. ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ. 1, ಪ್ರೇರಣೆ. ಅಬ್ದುಲ್ ಕಲಾಂ ಅವರು ಬಹಳಷ್ಟು ಜನರಿಗೆ ಪ್ರೇರಣೆಯಾಗಿದ್ದಾರೆ. 2, ಕಷ್ಟ ಕಾರ್ಪಣ್ಯ. ಜನರಿಗೆ ಕಷ್ಟ ಕಾರ್ಪಣ್ಯ ಸಹಜವಾಗಿ ಬರುತ್ತದೆ. 3, ಹುರುಪು. ನಮಗೆಲ್ಲ ಆಟವೆಂದರೆ ಹುರುಪು. 4, ಸ್ವಯಂ ಸೇವಕ. ನಮ್ಮೂರ ಜಾತ್ರೆಯಲ್ಲಿ ನಾವು ಸ್ವಯಂ ಸೇವಕರಾಗಿ ಕೆಲಸ ಮಾಡುತ್ತೇವೆ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1, ಸಿದ್ಧಾರೂಢರ ಮಠವು ಯಾವ ಜಿಲ್ಲೆಯಲ್ಲಿ ಇದೆ? ಉತ್ತರ, ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿದೆ. 2, ಶಾಲೆಯ ಮಕ್ಕಳಿಗೆ ದಾರಿಯ ದಣಿವು ಏಕೆ ಆಗಲಿಲ್ಲ? ಉತ್ತರ, ಚರ್ಚೆ ಸಂವಾದ ದಾರಿಯುದ್ದಕ್ಕೂ ನಡೆದಿದ್ದರಿಂದ ದಣಿವು ಆಗಲಿಲ್ಲ. 3, ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಯಾವ ಊರಿನವರು? ಉತ್ತರ, ಬೀದರ ಜಿಲ್ಲೆಯ ಚಳಕಾಪುರದವರು. 4, ಸ್ವಾಮಿಗಳು ಯಾವ ಮಂತ್ರವನ್ನು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು? ಉತ್ತರ, ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರ ಬೋಧಿಸಿದರು. 5, ಮಠದಲ್ಲಿ ಶಾಲೆಯ ಮಕ್ಕಳು ಯಾವ ಕೆಲಸಗಳನ್ನು ಮಾಡಿದರು? ಉತ್ತರ, ನೀರು ತಂದು ಕೊಟ್ಟರು, ಊಟ ಬಡಿಸಿದರು. 6, ಶಾಲಾ ಮಕ್ಕಳು ಯಾವ ಆಟಗಳನ್ನು ಆಡಿದರು? ಉತ್ತರ, ತೊಟ್ಟಿಲ ಜೀಕ, ತಿರುಗು ಯಂತ್ರ ಆಟ ಆಡಿದರು. 7, ಸಿದ್ಧಾರೂಢರ ಮಠದಿಂದ ಸ್ಫೂರ್ತಿಯನ್ನು ಪಡೆದ ರಾಷ್ಟ್ರ ನಾಯಕರು ಯಾರು? ಉತ್ತರ, ಮಹಾತ್ಮ ಗಾಂಧೀಜಿ, ಬಾಲ ಗಂಗಾಧರ್ ತಿಲಕರು ಸ್ಫೂರ್ತಿಯನ್ನು ಪಡೆದಿದ್ದಾರೆ. 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. 1, ಸಿದ್ಧಾರೂಢ ಸ್ವಾಮಿಗಳ ಜೀವನದ ಬಗ್ಗೆ ತಿಳಿಸಿ. ಉತ್ತರ, ಊರಿಂದೂರಿಗೆ ಸಂಚರಿಸುತ್ತಿದ್ದ ಸ್ವಾಮಿಗಳು ತನ್ನ 41ನೆಯ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ನೆಲೆ ನಿಂತರು. ತಮ್ಮ ನಂಬಿ ಬಂದವರಿಗೆ ಅಭಯ ನೀಡಿದರು. ದೇವರ ಭಕ್ತಿಯಿಂದ ಸಕಲ ಕಷ್ಟಗಳು ದೂರವಾಗುತ್ತವೆ ಎಂಬ ಪ್ರೇರಣೆ ತುಂಬಿದರು. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಾತಿ ಭೇದಗಳಿಲ್ಲದೆ ಎಲ್ಲರಿಗೂ ಸಮನಾಗಿ ಬೋಧಿಸಿದರು. 2, ಮಠವು ಸಮಾಜದಲ್ಲಿ ಹೇಗೆ ದಾರಿದೀಪವಾಗಿದೆ? ಉತ್ತರ, ಅವು ಬಡಬಗ್ಗರಿಗೆ ಧನ ಸಹಾಯ ಮಾಡಬಹುದು, ವಿದ್ಯಾರ್ಥಿಗಳಿಗೆ ಊಟ ವಸತಿ ನೀಡಬಹುದು, ದಿಕ್ಕು ತೋಚದವರಿಗೆ ಮಾನಸಿಕ ನೆಮ್ಮದಿ ನೀಡುವ ಉಪದೇಶ ಮಾಡಬಹುದು, ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಬಹುದು. 3, ಸಿದ್ಧಾರೂಢ ಜಾತ್ರೆಯ ತೇರೆಳೆಯುವ ಸಂದರ್ಭವನ್ನು ವರ್ಣಿಸಿರಿ. ಉತ್ತರ, ಮಂಟಪದ ಮುಂದೆ ಬಣ್ಣ ಬಣ್ಣದ ಅರಿವೆ ಸುತ್ತಿ ಪತಾಕೆಗಳನ್ನು ಹಚ್ಚಿ ಸಿಂಗರಿಸಿದ ದೊಡ್ಡ ತೇರು ನಿಂತಿತ್ತು. ತೇರಿಗೆ ಬಣ್ಣ ಬಣ್ಣದ ಪತಾಕೆಗಳಿವೆ. ಗಾಳಿಗೆ ಅವು ಪಟಪಟ ಹಾರಾಡುತ್ತಿವೆ. ತೇರಿನ ಕಳಸ ಲಕಲಕ ಹೊಳೆಯುತ್ತಿದೆ. ತೇರಿನ ಮೇಲೆ ಜನರು ಉತ್ತತ್ತಿಗಳನ್ನು, ಬಾಳೆಹಣ್ಣುಗಳನ್ನು ಎಸೆಯುತ್ತಿದ್ದಾರೆ. ಕೆಳಗಿನ ವಾಕ್ಯಗಳಲ್ಲಿ ಜೋಡು ನುಡಿಗಳನ್ನು ಗುರುತಿಸಿ ಬರೆಯಿರಿ. 1, ನಮ್ಮ ನೆರೆಹೊರೆಯವರು ಬಹಳ ಒಳ್ಳೆಯವರು. ಉತ್ತರ, ನೆರೆಹೊರೆಯವರು ಜೋಡು ನುಡಿಯಾಗಿದೆ. 2,
ಅಮ್ಮ ರಾತ್ರಿ ಹಗಲು ಕೆಲಸ ಮಾಡುತ್ತಾಳೆ. ಉತ್ತರ: ರಾತ್ರಿ ಹಗಲು ಅನ್ನುವುದು ಜೋಡು ನುಡಿಯಾಗಿದೆ. ನಾಟಕದಲ್ಲಿ ವಿಧ ವಿಧವಾದ ಉಡುಗೆ ತೊಡುಗೆ ಧರಿಸುತ್ತಾರೆ. ಉತ್ತರ: ಉಡುಗೆ ತೊಡುಗೆ ಜೋಡು ನುಡಿಯಾಗಿದೆ. ಸರಿ ಹೊಂದುವ ಬಿಡಿ ಪದಗಳನ್ನು ಸೇರಿಸಿ ಜೋಡು ನುಡಿಗಳನ್ನು ರಚಿಸಿರಿ. ಆಟ, ತಿಂಡಿ, ಹೊರಗೆ, ದಿಕ್ಕು, ತೀರ್ಥ, ಪಕ್ಕ, ದೆಸೆ, ಒಳಗೆ, ಅಕ್ಕ, ಕೊಳ್ಳ, ಪಾಠ, ಹಳ್ಳ. ಪದಗಳನ್ನು ಜೋಡು ನುಡಿಗಳನ್ನು ರಚಿಸಿದಾಗ ಹೀಗೆ ಆಗುತ್ತೆ: ಆಟ, ಪಾಠ, ತಿಂಡಿ, ತೀರ್ಥ, ಹೊರಗೆ, ಒಳಗೆ, ದಿಕ್ಕು, ದೆಸೆ, ಅಕ್ಕ, ಪಕ್ಕ, ಹಳ್ಳ, ಕೊಳ್ಳ.